ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ಎರಡನೆಯ ಒಂದು ಪದ್ಯ ವಚನಗಳು ಅನ್ನುವಂಥದ್ದು. ವಚನಗಳಲ್ಲಿ ಅಲ್ಲಮಪ್ರಭುವಿನ ವಚನಗಳಿಗೆ ಸಂಬಂಧಿಸಿದಂತೆ ಸಾರಾಂಶವನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಗಟ್ಟಿವಾಳಯ್ಯನವರ ವಚನಗಳು ಮತ್ತು ಹಾಗೆ ಮುಂದೆ ಇರುವಂತಹ ಒಂದು ಅಕ್ಕ ಮಹಾದೇವಿಯವರ ವಚನಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಆ ಒಂದು ಪದ್ಯಗಳ ಸಾರಾಂಶವನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಗಟ್ಟಿವಾಳಯ್ಯನವರ ವಚನಗಳು ಮೊದಲನೆಯ ಒಂದು ಪ್ಯಾರಾಕ್ಕೆ ಸಂಬಂಧಿಸಿದಂತೆ. ನೋಡಿ, ಮೊದಲನೆಯ ಒಂದು ಪ್ಯಾರ ಇರುವ ಕೈದಿಂಗೆ ಅಂತ ಇದೆಯಲ್ಲ, ಅಲ್ಲಿಂದ ನೋಡಿ, ಕೊಲ್ಲುವಂತಹ ಆಯುಧಗಳಿಗೆ ದಯೆ ಧರ್ಮದ ಮೊನೆ ಇರುವುದೇ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ. ಅಂತೆಯೇ ಉಗ್ರವಾದಂತಹ ಸರ್ಪದ ಹಲ್ಲಿನೊಳಗೆ ಅಮೃತದ ರುಚಿ ಇರಲು ಸಾಧ್ಯವೇ ಅಂತ ಕೇಳ್ತಾರೆ. ಹಾಗೆ ಪಾಡಿಗೋಸ್ಕರ ಜಂಗಮರ ವೇಷವನ್ನು ಯಾರು ಧರಿಸಿದರಲ್ಲ ಅವರೆಲ್ಲ ಶಿವನನ್ನು ಹೇಗೆ ಅರಿಯಲು ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ. ಇಂತಹ ವೇಷಧಾರಿಗಳು ಶಿವಶರಣರ ಗುಂಪಿನಿಂದ ಬೇರೆ ಅಂತ ಹೇಳ್ಬಿಟ್ಟು ಗಟ್ಟಿವಾಳಯ್ಯನವರು ಹೇಳ್ತಾ ಹೋಗ್ತಾರೆ. ಅಂತಹವರಿಗೆ ಶಿವ ದೊರೆಯುವುದಾದರೂ ಹೇಗೆ ಅಂತ ಹೇಳ್ಬಿಟ್ಟು ಅವರು ಹೇಳುವಂತಹದ್ದನ್ನು ಈ ಒಂದು ಮೊದಲನೆಯ ಪ್ಯಾರದಲ್ಲಿ ನೋಡಬಹುದು. ಇನ್ನು ಎರಡನೆಯ ಒಂದು ಪ್ಯಾರಕ್ಕೆ ಬಂದರೆ, ಅಂತೆಯೇ ಧ್ಯಾನ, ತಪಸ್ಸು, ಉಪವಾಸ, ವ್ರತ ಎಂಬುವಂತಹವುಗಳನ್ನು ಮನಸ್ಸಿಲ್ಲದೆಯೇ ಆಚರಿಸುವಂತಹ ಒಂದು ಜನರಿಗೆ ತಪಸ್ಸೆಂದರೆ ಬಂಧನವಾಗಿಯೂ, ನಿಯಮವೆಂಬುವಂತಹದ್ದು ಕಟ್ಟುಪಾಡಾಗಿಯೂ, ನಡತೆ ಎಂಬುವಂಥದ್ದು ಮೈಲಿಗೆಯಾಗಿಯೂ ಕಾಡ್ತದೆ. ಇಂತಹ ನಿರ್ಬಂಧಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲಿ ಇಲ್ಲದವನಾಗ್ತಾನೆ. ಧ್ಯಾನ ತಪಸ್ಸುಗಳೆಲ್ಲ ಮನಸ್ಸಿಟ್ಟು ಆಚರಿಸ್ಬೇಕೇ ಹೊರತು ಬಲವಂತದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ಮುಂದಿನ ಒಂದು ಪ್ಯಾರವನ್ನು ನೋಡೋದಾದರೆ, ತನುವ ಮರೆಯಬೇಕೆಂದು ಅಂತ ಇದೆಯಲ್ಲ, ಅಲ್ಲಿ ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ಗುರುವನ್ನು ತೋರಿಸಲಾಗಿದೆ. ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಲಿಂಗವನ್ನು ತೋರಿಬಿಟ್ಟು ಧನದ ಮೇಲಿನ ಆಸೆಯನ್ನು ತೊರಿಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಹಣವನ್ನು ದಾನ ಮಾಡಲಿ ಅಂತ ಹೇಳ್ಬಿಟ್ಟು ಜಂಗಮವನ್ನು ತೋರಿಸಿದ್ರು. ಒಳ್ಳೆಯದನ್ನೆಲ್ಲ ಮರೆತು ಹೊಡೆದಾಡುವಂತಹ ಭಾಷೆಹೀನರ ಮಾತಿಗೆ ತಪ್ಪಿದವರನ್ನು, ಭಾಷೆಹೀನರು ಅಂದರೆ ಮಾತಿಗೆ ತಪ್ಪಿದವರನ್ನು ಕಂಡು ನಾಚಿಕೆ ಆಯಿತು ಅಂತ ಹೇಳ್ಬಿಟ್ಟು ಗಟ್ಟಿವಾಳಯ್ಯನವರು ಹೇಳ್ತಾರೆ. ಅಂದರೆ ಗುರು ಲಿಂಗ ಜಂಗಮವನ್ನು ಮರೆತು ಸುಖಭೋಗಗಳಿಗೆ ಒಡೆದಾಡುವ ಜನರನ್ನು ಕಂಡು ನಾಚುವ ಗಟ್ಟಿವಾಳಯ್ಯನು ಡಾಂಬಿಕ ಭಕ್ತರ ನಡವಳಿಕೆಗಳನ್ನು ಖಂಡಿಸ್ತಾನೆ. ಇಂತಹವರು ಶಿವಭಕ್ತರಾಗಲು ಶಿವನನ್ನು ಕಾಣಲು ಸಾಧ್ಯವಿಲ್ಲ ಎಂಬುವಂತಹದ್ದು ಈತನ, ಅಂದರೆ ಗಟ್ಟಿವಾಳಯ್ಯನವರ ಅಭಿಮತವಾಗಿರುವಂತಹದ್ದನ್ನು ನೋಡಬಹುದು. ಇಷ್ಟು ಗಟ್ಟಿವಾಳಯ್ಯನವರ ವಚನಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಾರಾಂಶವಾಗಿತ್ತು. ವಚನದಲ್ಲಿ ಮುಂದಿನದು ಇರುವಂಥದ್ದು ಅಕ್ಕ ಮಹಾದೇವಿಯವರ ವಚನಗಳು. ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ, ಏನು ಅಂದರೆ, ರತ್ನದ ಸಂಕೋಲೆಯಾದರೂ ಅದು ಅಡ್ಡಿಯಲ್ಲವೇ, ಮುತ್ತಿನ ಬಲೆಯಾದ್ರೇನು ಅದು ಬಂಧನವಲ್ಲವೇ ಅಂತ ಕೇಳ್ತಾ ಹೋಗ್ತಾರೆ. ಅಕ್ಕಮಹಾದೇವಿಯರು ಚಿನ್ನದ ಕತ್ತಿಯಲ್ಲಿ ತಲೆಗೆ ಹೊಡೆದರೆ ಸಾಯೋದಿಲ್ಲವೇ ಅಂತ ಪ್ರಶ್ನಿಸ್ತಾರೆ. ಅದು ಯಾವುದಾದ್ರೂ ಕೂಡ, ಯಾವುದೇ ಒಂದು ಕತ್ತಿಯಿಂದ, ಅದು ಕಬ್ಬಿಣದ್ದೇ ಆಗಿರಲಿ ಚಿನ್ನದ್ದೇ ಆಗಿರಲಿ ಯಾವುದೇ ಆಗಿರಲಿ, ಅದರಿಂದ ಹೊಡೆದ್ರೆ ಸಾಯ್ತಾರೆ ವಿನಃ ಸಾಯದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಲೌಕಿಕವಾದ ವಿಚಾರಗಳಲ್ಲಿ ತೊಡಗಿದರೆ ಜನನ ಮರಣಗಳು ಬಿಡುವುದಿಲ್ಲ, ಅಂದರೆ ಬಿಡುವವೆ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ. ಕೇವಲ ಬಾಹ್ಯ ಆಚಾರ ವ್ಯವಹಾರಗಳಲ್ಲಿ ತೊಡಗಿ ಶಿವನನ್ನು ಮರೆತಂತೆ ಜನರನ್ನು ಕುರಿತು ಈ ಮಾತುಗಳನ್ನು ಹೇಳಿರುವಂತಹದ್ದನ್ನು ನೋಡ್ಬೋದು. ರತ್ನದ ಸಂಕೋಲೆಯೂ ನಮಗೆ ತೊಂದರೆಯನ್ನೇ ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ಹಾಗೆ ಮುತ್ತಿನ ಬಲೆಯೂ ಕೂಡ ನಮ್ಮನ್ನು ಬಂಧಿಸ್ತದೆ. ಅಂತೆಯೇ ಚಿನ್ನದ ಕತ್ತಿಯಾದರೂ ಕೂಡ ಅದು ಹೊಡೆಯಲು ಸಾವು ತಪ್ಪುವುದಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಲೌಕಿಕವಾದ ಜೀವನದ ಬಗೆಗೆ ಸದಾ ಚಿಂತಿಸ್ತಾ ಇರುವಂತಹ ಜನರನ್ನು ಈ ಜನನ ಮರಣಗಳು ಬಿಡೋದಿಲ್ಲ ಅಲ್ಲದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಶಿವನಿಗೆ ಈ ಒಂದು ಮಾತನ್ನು ಹೇಳಿದ್ದಾಳೆ. ಮುಕ್ತಿಯನ್ನು
ಪಡೆಯುವತ್ತ ಜೀವಾತ್ಮ ಚಿಂತಿಸಬೇಕು ಅಂತ ಹೇಳ್ಬಿಟ್ಟು ಅಕ್ಕ ಮಹಾದೇವಿಯವರು ಆಶಿಸ್ತಾಳೆ. ಇನ್ನು ಮುಂದಿನ ಒಂದು ಪ್ಯಾರದಲ್ಲಿ ಲೋಕದ ವ್ಯವಹಾರಗಳಿಗೆ ರವಿ ಅಂದರೆ ಸೂರ್ಯ ಬೀಜವಾದಂತೆ ಇಂದ್ರಿಯ ಅನ್ನುವಂತಹ ಚಟುವಟಿಕೆಗಳಿಗೆ ಮನಸ್ಸು ಮೂಲ. ಲೋಕದ ಚಟುವಟಿಕೆಗಳೆಲ್ಲಕ್ಕೂ ಕೂಡ ಸೂರ್ಯನೇ ಮೂಲ. ಸೂರ್ಯೋದಯದೊಂದಿಗೆ ಜಗತ್ತಿನ ವ್ಯಾಪಾರ ಅನ್ನುವಂಥದ್ದು ಆರಂಭವಾಗ್ತದೆ. ಅಂತೆಯೇ ಇಂದ್ರಿಯಗಳ ಚಟುವಟಿಕೆಗಳಿಗೆಲ್ಲ ಮನಸ್ಸೇ ಮೂಲ. ಹೀಗಾಗಿ ನನಗಿರುವ ಒಂದು ಮನವು ನಮಗೆ ಅರ್ಪಿತವಾದ ಮೇಲೆ ನನಗೆ ಮತ್ತೆ ಹುಟ್ಟು ಸಾವುಗಳೆಂಬುದು ಇರುವುದಿಲ್ಲ ಅಲ್ಲವೇ ಅಂತ ಹೇಳ್ಬಿಟ್ಟು ಶಿವನಲ್ಲಿ ಆಕೆ ಕೇಳ್ತಾಳೆ. ಆಕೆ ನೋಡಿ, ಕಣ್ಗಳಿಗೆ ಶೃಂಗಾರ ಯಾವುದು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತಾಳೆ. ಕಣ್ಣು, ಕರ್ಣ ಅವೆಲ್ಲವುಗಳಿಗೂ ಯಾವುದು ಶೃಂಗಾರ ಅಂದರೆ ದೇಹದ ಅವಯವಗಳಿಗೆಲ್ಲ ಯಾವುದು ಶೃಂಗಾರ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿಯವರು ಹೇಳ್ತಾ ಹೋಗ್ತಾರೆ. ಗುರು ಹಿರಿಯರನ್ನು ಕಾಣುವಂಥದ್ದೇ ಕಣ್ಣಿಗೆ ಅಲಂಕಾರ ಆದರೆ ಅಂದರೆ ಭೂಷಣವಾದರೆ ಪುರಾತನರ ಸಂಗೀತವನ್ನು ಕೇಳುವಂತಹ ಕಿವಿಗೆ ಅಲಂಕಾರ. ಸತ್ಯವನ್ನು ನುಡಿಯುವುದೇ ನಮ್ಮ ಮಾತಿಗೆ ಅಲಂಕಾರವಾದರೆ ಶಿವಭಕ್ತರ ಸಮೂಹವು ಸಂಭಾಷಣೆಗೆ ಅಲಂಕಾರ. ಅರ್ಹರಾದವರಿಗೆ ದಾನ ನೀಡುವುದು ಕೈಗಳಿಗೆ ಶೃಂಗಾರ. ಅದೇ ರೀತಿ ಶಿವಶರಣರ ಸಮೂಹರೊಡನೆ ಜೀವಿಸುವುದು ಜೀವನಕ್ಕೆ ಅಲಂಕಾರ ಅಂತ ಹೇಳ್ತಾರೆ. ಹಾಗೆ ಹಿರಿಯರನ್ನು ಪ್ರೀತಿಯಿಂದ ಕಾಣಿದಂತಹ ಕಣ್ಣು, ಪುರಾತನರ ಅಂದರೆ ಶಿವಶರಣರ ಸಂಗೀತವನ್ನು ಕೇಳದೇ ಇರುವಂತಹ ಕಿವಿ, ಸತ್ಯವನ್ನು ನುಡಿಯದ ನಾಲಿಗೆ, ಶಿವಶರಣರ ಸಮೂಹದೊಂದಿಗೆ ಮಾಡದ ಸಂಭಾಷಣೆ, ಶಿವಶರಣರ ಸಮೂಹದಲ್ಲಿ ಬಾಳದ ಬಾಳು, ಸತ್ಯಾಶ್ರಯರಿಗೆ ದಾನ ನೀಡದ ಕೈ, ಇವೆಲ್ಲ ವ್ಯರ್ಥ. ಇಂತಹ ಜೀವಿಯ ಜೀವನವು ವ್ಯರ್ಥವಾಗುವುದು. ಇಂತಹ ಜೀವನ ಏತಕ್ಕಾಗಿ ಅಂತ ಹೇಳ್ಬಿಟ್ಟು ಶಿವನಲ್ಲಿ ಕೇಳ್ತಾಳೆ. ಇಷ್ಟು ನಿಮ್ಮ ಒಂದು ಗಟ್ಟಿವಾಳೆಯನವರ ವಚನಗಳು ಮತ್ತು ಅಕ್ಕ ಮಹಾದೇವಿಯರ ವಚನಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಸಾರಾಂಶವಾಗಿತ್ತು. ಇನ್ನು ಮುಂದಿನ ಒಂದು ಪದ್ಯವಾದಂತಹ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.